ಮನುಷ್ಯನಿಗೆ ಯೋಗ್ಯತೆ ಹೊಂದಿದ್ರೆ ಸಾಲದು, ಜೊತೆಗೆ ಯೋಗವೂ ಕೂಡ ಇರಬೇಕು. ಇವತ್ತು ನಾನು ಹೇಳ್ತಿರೋ ಸ್ಟೋರಿಯನ್ನ ನೋಡಿದ್ರೆ ಈ ಮಾತು 100% ಸತ್ಯ ಅಂತ ನೀವು ಹೇಳ್ತೀರಾ. ಅಮೂಲ್ ಮಜುಮ್ದಾರ್ ಭಾರತ ಮಹಿಳಾ ಕ್ರಿಕೆಟ್ ತಂಡದ ಕೋಚ್. ಇತ್ತೀಚೆಗೆ ನಡೆದ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಭಾರತದ ವನಿತೆಯರು ಸೌತ್ ಆಫ್ರಿಕಾ ತಂಡವನ್ನ ಬಗ್ಗು ಬಡಿದು ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಆದರೆ ಅದರ ಹಿಂದಿರುವ ರೂವಾರಿ ಇದೇ ಅಮೂಲ್ ಮಜುಮ್ದಾರ್. ಮೊನ್ನೆವರೆಗೂ ಈ ಅಮೂಲ್ ಮಜುಮ್ದಾರ್ ಯಾರು ಅಂತಾನೆ ಗೊತ್ತಿರಲಿಲ್ಲ. ಆದ್ರೆ ಇವತ್ತು ಎಲ್ಲರ ಬಾಯಲ್ಲಿ ಇವರ ಹೆಸರೇ ಓಡಾಡ್ತಿದೆ. ಒಬ್ಬ ಸಾಮಾನ್ಯ ಕೋಚ್ ಅನಿಸಿಕೊಂಡಿದ್ದ ಅಮೂಲ್ ಮಜುಮ್ದಾರ್ ಡೊಮೆಸ್ಟಿಕ್ ಕ್ರಿಕೆಟ್ ಇತಿಹಾಸದಲ್ಲಿ ಸಚಿನ್ ತೆಂಡೂಲ್ಕರ್ ಅಂತಾನೆ ಫೇಮಸ್. ರಣಜಿ ಕ್ರಿಕೆಟ್ ಟೂರ್ನಿಯಲ್ಲೇ ಅತಿ ಹೆಚ್ಚು ರನ್ ಗಳಿಸಿದ ಭಾರತದ 2ನೇ ಬ್ಯಾಟ್ಸ್ಮನ್ ಈ ಅಮೂಲ್ ಮಜುಮ್ದಾರ್. ರಣಜಿ ಟೂರ್ನಮೆಂಟ್ ನಲ್ಲಿ ಅಮೂಲ್ ಮಜುಮ್ದಾರ್ ಅವರ ಬ್ಯಾಟ್ ನಿಂದ ಬಂದ ರನ್ಗಳು 11,000. ಸ್ಕೂಲ್ ಮ್ಯಾಚ್ ಒಂದರಲ್ಲಿ ಸಚಿನ್ ತೆಂಡೂಲ್ಕರ್ ಹಾಗೂ ವಿನೋದ್ ಕಾಂಬ್ಳಿಯ 664ಗಳ ಜೊತೆಯಾಟ ಎಲ್ರಿಗೂ ಗೊತ್ತೇ ಇದೆ. ಆದ್ರೆ ಅದ್ರ ಹಿಂದೆ ಒಬ್ಬ ಹುಡುಗ ಪ್ಯಾಡಪ್ ಆಗಿ ನಿಂತಿದ್ದ. ಇವರಿಬ್ಬರಲ್ಲಿ ಯಾರೊಬ್ರು ಔಟ್ ಆದ್ರೂ ಒನ್ ಡೌನ್ ಆಗಿ ಕ್ರೀಸ್ಗೆ ಬರ್ತಾ ಇದ್ದಿದ್ದು ಈ ಅಮೂಲ್ ಮಜುಮ್ದಾರ್. ಆದ್ರೆ ಅವತ್ತು ಅವರಿಗೆ ಆ ಸಮಯ ಬರಲಿಲ್ಲ. ರಣಜಿ ಟೂರ್ನಮೆಂಟ್ ನಲ್ಲಿ ಇಷ್ಟೆಲ್ಲಾ ಸಾಧನೆ ಮಾಡಿದ ಅಮೂಲ್ ಮಜುಮ್ದಾರ್ಗೆ ಭಾರತ ತಂಡದಲ್ಲಿ ಅವಕಾಶ ಸಿಗಲಿಲ್ಲ ಅನ್ನೋದು ದುರಂತವೇ ಸರಿ. ಹಣೆ ಬರಹ ಅಂದ್ರೆ ಇದಲ್ಲವೇ? ಟೀಮ್ ಇಂಡಿಯಾ ಆಟಗಾರನಾಗಿ ಆಟ ಆಡೋಕೆ ಅವಕಾಶ ಸಿಗದಿದ್ರೇನಂತೆ. ಭಾರತದ ಮಹಿಳಾ ತಂಡದ ಕೋಚ್ ಆಗಿ ತಂಡವನ್ನ ಹೆಮ್ಮೆಯಿಂದ ಮುನ್ನಡೆಸಿ ವಿಶ್ವ ವಿಜೇತರನ್ನಾಗಿ ಮಾಡಿಸಿದ ಕೀರ್ತಿ ಅಮೂಲ್ ಮಜುಮ್ದಾರ್ ಅವರಿಗೆ ಸಲ್ಲುತ್ತೆ. ಹ್ಯಾಟ್ಸ್ ಆಫ್ ಟು ಅಮೂಲ್ ಮಜುಮ್ದಾರ್.